ನಾವು ಇವತ್ತು ನಮ್ಮ ಮನ್ಯಾಗ ಮಟನ್ ಮಾಡ್ಯಾರ. ಮಟನ್ ತಿನ್ಬೇಕು ತಲೆಯಾಗ ಐತಿ ಕರೆ ಮನ್ಯಾಗ ಮಾಡ್ರ ಕಡೆ ಇವತ್ತು ಫಸ್ಟ್ ಟೈಮ್ ನಮ್ಮ ಅಪ್ಪದ ಎಲ್ಲರೂ ಸೆರೆ ಕುಡ್ದು ಬರ್ತಾರೆ. ನಾನು ಇವತ್ತು ಸೆರೆ ಕುಡಿಬೇಕು ತಲೆಯಾಗ ಐತಿ. ನನ್ನ ಕಡೆ ನೋಡಿದ್ರೆ ರೊಕ್ಕಿಲ್ಲ. ನಮ್ಮ ದೋಸ್ತ ಅವ್ರು 3 ಮಂದಿ ಅದಾರ ಕಡೆ ಅವ್ರಿಗೆ ಹೋಗಿ ಕೇಳಮ್ಮ ರೊಕ್ಕ ಮತ್ತು ಒಂದು ಮಾತು ಕೇಳಮ್ಮ ತಡೀಪ ನೋಡ ಮತ್ತು ಎಲ್ಲದಾರ ಇವರಿಗೆಲ್ಲ ಹುಡುಕಾಡ್ಬೋದು ಏನು ಸದ್ಯೋ. ಏ ದೋಸ್ತ ಎಲ್ಲಿದ್ರಲಿ ಎಲ್ಲಿ ಹೋಗಿದ್ರಲಿ 3 ಮಂದಿ ಕಂಡೇ ಇಲ್ಲ ದೋಸ್ತ ಇಲ್ಲೇ ಇದೊಂದು ದೋಸ್ತ ಒಂದು ಸ್ವಲ್ಪ ಕೆಲಸ ಆಗಿರ್ಬೇಕಿತ್ತು ನಿಮ್ಮ ಕಡೆ. ನಮ್ಮ ಮನ್ಯಾಗ ಮಟನ್ ಮಾಡಿರಿ ಇವತ್ತು. ನಮ್ಮಪ್ಪ ಮಟನ್ ಮಾಡ್ಬೇಕು ಒಮ್ಮೆ ಸೆರೆ ಕುಡ್ದು ಬರ್ತಾನೆ. ಇದೇ ಬಾರ್ನಾಗ ನಮ್ಮಪ್ಪ ಸೆರೆ ಕುಡ್ದು ಬರ್ತಾನೆ. ಅದಕ್ಕೆ ನಾನು ಈ ಸರಿ ಸೆರೆ ಕುಡ್ದು ನೋಡ್ಬೇಕು ಮಾಡಿನ ದೋಸ್ತ. ರೊಕ್ಕ ಇಟ್ರೆ ದೋಸ್ತ ಹೋಗು ಅದನ್ನು ರೊಕ್ಕ ತಳಗ್ ಬಿತ್ತು ತಾ ದೋಸ್ತ. $2 55 ದೋಸ್ತ ಇಂಥ ದೋಸ್ತರು ಎಲ್ಲಿ ಸಿಗ್ತಿರ್ಲಿ ನೀವು. 70 ರೂಪಾಯಿ ಆಗೈತೆ ನಮ್ಮ ಕಡೆ. 72 ರೂಪಾಯಿ ಬರುವಾಗ ನೀ ಸೆರೆ ಕುಡಿ ಬ್ಯಾಡ ಅನ್ನಲ್ಲ. ಹೌದು ಸರ್ ನಮ್ಗೆ ಒಂದಿಟ್ಟು ಏನ್ರ ತಿನ್ನಾಕ ಏನು ಕಬಾಬ್ ಕಬಾಬ್ kg ಕಬಾಬ್ ಪಾವ್ಕಿಲೋ ಏನ್ಲಿ 72 ರೂಪಾಯಿ ಕೊಟ್ಟು ಪಾವ್ಕಿಲೋ ಕಬಾಬ್ ಆಯ್ತು ದೋಸ್ತ ತರ್ತೀನಿ. ನೀವೆಲ್ಲಿ ಇರ್ತೀರಿ ದೋಸ್ತ? ಈಗ ನಾವು ತಳಗಿರ್ತದ ಕಟ್ಟಿ ಐತಲ್ಲ ನಮ್ದು ಕಟ್ಟಿ ಅಲ್ಲೇ ಇರೋ ದೋಸ್ತ ನಾ ಬರ್ತೀನಿ ದೋಸ್ತ. ಇಂಥ ದೋಸ್ತರು ಎಲ್ಲಿ ಏ ದೋಸ್ತ ಖರ್ಚಿಪ್ ಕೊಡು ದೋಸ್ತ. ನಮ್ಮ ಅಪ್ಪ ನೋಡಿದ್ರೆ ಮತ್ತೆ ಚಪ್ಪಲಿ ಹೊಡಿತಾನೆ ದೋಸ್ತ. ಜಲ್ದಿ ಬಾ ಮತ್ತೆ ಒಟ್ಟು ದೋಸ್ತ ಒಂದು ಕೆಲಸ ಮಾಡ್ರಿ ನೀವು ಅಲ್ಲೇ ಬರ್ತೀನಿ ಪಟ್ ಜಲ್ದಿ ಬಾ. ಥ್ಯಾಂಕ್ಸ್ ದೋಸ್ತ. ನನ್ನ ಏನು ದೋಸ್ತರಪ್ಪ 3 ಮಂದಿ ದೋಸ್ತರು ಸಿಕ್ಕರೆ ಖರೆ 72 ರೂಪಾಯಿ ಆ ಹೇಳಿ ಮಕ್ಕಳು 3 ಮಂದಿ ಬಂದಾರೆ. 72 ರೂಪಾಯಿ ನಾವು ಡಬ್ ಪಾವ್ಗಳು ಕಬಾಬ್ ತೊಂಬತ್ತು ದೋಸ್ತ ಕಡಿಪ ಹೋಗಂ ಬಾರಿಗೆ ತೊಗೊಂಬರಂ. ಅಯ್ಯೋ ಸರಿ ಸಿಕ್ತಪ್ಪ ಅಂತೂ ನಮ್ಮ ಅಪ್ಪಗಿಪ್ಪ ನೋಡ್ರಿ ನನಗೆ ಚಪ್ಪಲಿ ಬಿಡ್ತೀವಿ ಯಾವ ನಿಂತಾನ ಬರೀ ನಮ್ಮ ಅಪ್ಪನು. ಕೊಡೋದ್ ಮ್ಯಾಗ ನೋಡಿದ್ರೆ ಬಿಡ್ಲಿ ಇವತ್ತು ಸರಿ ಸಿಕ್ತು. ನಾವು ನಮ್ಮ ದೋಸ್ರು ಪುಣ್ಯಪ್ಪ ಇವತ್ತೆ ದೋಸ್ತ ಪಾಲ್ಟಿ ಇವತ್ತು ದೋಸ್ತ ಹೋಗೋದು ತಿಪ್ ತೊಗೊಂಬಂದೇನು ದೋಸ್ತ ಎಲ್ಲ ತಂದೆ ಉಪ್ಪಿನಕಾಯಿನ ತಂದಿಲ್ಲ. ಮತ್ತೆ ಸಿಗಮ್ ನಾನು ಆಪ್ಷನ್ ಮಗ ಹೋಗಾಗ ಖರ್ಚು ಕಟ್ಕೊಂಡು ಹೋಗೀನಿ. ಬರಾಗ ಹಂಗೆ ಮಾರಿ ಬಿಟ್ಕೊಂಡು ಸೆರೆ ಮುಚ್ಕೊಂಡು ಬಂದೀನಿ. ನಮ್ಮ ಮನ್ಯಾಗ ಏನ್ರ ನಮ್ಮ ಅಪ್ಪ ಗಿಪ್ ನೋಡಿದ್ರೆ ದೋಸ್ತ ಇವತ್ತು ನನಗೆ ಬಾಯಾಗ ಬೂಟ ಕೈಯಾಗ ಕಾಟ ಆದ್ರೆ ಆಗಲಿ ದೋಸ್ತ ಇವತ್ತು ಕೊಡೋದು ತಂದಿನಿ. ಇವತ್ತು ನಮ್ಮ ದೋಸ್ತರ ಸಂಗಡ ಕೊಡಿ ತೋರಿಸ್ತೀನಿ ನಾ ಇವತ್ತು ಅವ್ರಿಗೆ. ಬತ್ತ ತಿನ್ನೂ ಬಂದೇ ಇಲ್ಲ ಅಲ್ಲ. ಹಾಂ ಎಷ್ಟೋದಾಗ ಹೋಗಿ ಅಲ್ಲಿ ರೊಕ್ಕ ಆಟಿಗೆ ತೊಗೊಂಬಾರ. ನಂದು ಅದ್ರಾಗ $2 ರೂಪಾಯಿ ಐತ್ಲಿಪ್ಪ. $2 ರೂಪಾಯಿ 20 ರೂಪಾಯಿ ಕೊಟ್ಟು ಸಿಕ್ಕಾಕೊಂಡು $2 ರೂಪಾಯಿ ಕಷ್ಟಪಡ್ತಾ ಬಂದೆ. 50 ರೂಪಾಯಿ ತಂದಿನ 50 ರೂಪಾಯಿ ಆಟಿಗಿತ್ತನಪ್ಪ. ಮತ್ತೆ ಏನು ಮಾಡೋದೀಗ ತಡಿ ಇನ್ನೊಂದು 5 ನಿಮಿಷ ಬಂದ್ರೆ ಬರ್ಬೋದಿಲ್ಲ ಕುಂದ್ರನ. ನಾವು ಯಾರು ಇನ್ನೂ ಕುಡಿದು ನೋಡಿಲ್ಲ. ಹೊತ್ತು ನೋಡಿ ನಾವು ಕುಡಿನ ನೋಡುನ ಫಸ್ಟ್ ಅವ್ನು ಕುಡಿಲಿ ಆಮೇಲೆ ನೋಡಿ. ಬ್ಯಾಗ್ ಬಿಡ್ಲಿಪ್ಪ ಮನ್ಯಾನವ್ರು ಬೈತಾರ ಮತ್ತೆ. ಹೌದಿಲ್ಲ ಮತ್ತೇನು ದೊಡ್ಡ ಹೊಡ್ಕೊಂತ ಹೋದು ಅಂದ್ರೆ ಬೇಡ ಈ ಜೋಲಿ ಮಾಡ್ಕೊಂತ ಆಮೇಲೆ ಬೇಡ ಕುಡಿದು ಕ್ಯಾಶ್ ಹೆಂಗೆ ಹಾಳಾಗ್ತಾರ ಅಂತೇಳಿ ನಾವು ಕಣ್ಣಾರೆ ನೋಡೋಣ ಅಂತೀವತ್ತು. ನಮ್ಗೊಂದು ಮೆಸೇಜ್ ಸಿಗ್ತೈತಿ. ಏನ್ಲಿಪ್ಪ ರೊಕ್ಕ ತೊಗೊಂಡು ಆ ಕಡೆ ಹೋಗ್ಬಿಟ್ಟಾನು ಏನು ಬರ್ತಾನೆ ಇಲ್ಲ ಕಾಣ್ತೈತಿ. ಇಲ್ಲಿಪ್ಪ ನೀವೊಬ್ಬ ನೋಡ್ರಿ ಕಬಾಬ್ ಹೇಳಿಬಿಟ್ಟು $1 ಕಿಲೋ ಅದಕ್ಕೆ ಹುಡುಗ್ಯಾನವ. ಅದಕ್ಕೆ ಹೆದರಿ ಹೋಗ್ಯಾನು. ನಾನು ರೊಕ್ಕ ಕೊಟ್ಟೇನಿ ಕಬಾಬ್ ತೊಗೊಂಬ ಅಂತ ಹೇಳೀನಿ. $2 ರೂಪಾಯಿ ಎಲ್ಲೂ ಕೊಡ್ತಾವ ನೋಡೋಣ. ಈಗ ಮ್ಯಾಲಿನ ಶಿಪ್ಪಿಗೆ ಬರ್ತೈತ್ಲಿ ಬ್ಯಾಂಕಿಗೆ ಬಿಡಪ್ಪ ನೀನು. ಯಪ್ಪ ಎಲ್ಲಿ ಕೂತಾರ್ಲಿ ಏನ್ಲಿ ಅಯ್ಯೋ ಹಂಗೆ ಕೂತಿರ್ಲಿ. ಮಕ್ಕಳು 3 ಮಂದಿ ಮಾತಾಡ್ರಿ ಸ್ವಲ್ಪ ಸರಿ ದೋಸ್ತ ಆ ಕಡೆ ಬಾಸ್ ಹೊಡ್ಕೊಂಡು ದೋಸ್ತ ಏನಿಲ್ಲ $2 ರೂಪಾಯಿ ಕೊಟ್ಟು ಕಬಾಬ್ ತೊಗೊಂಬಂತೇವು ಬೈದ್ ಕಸ ನಮ್ಗೆ ಎಲ್ಲಿ ದೋಸ್ತಗ ಇದೊಂದು ಉಳಿತು. ಇದಕ್ಕೆ ನಾ ಕೂಡ ನೋಡ್ತೀರ ಹೋಗ್ತೀನಿ ಮನೆಗೆ ನಾನು ಪಕ್ಕ ಬಿಡೋದು ದೋಸ್ತ ನೋಡಿ ಬಡ ಬಡ ಮಾಡ ತಪ್ಪತ್ತ ತಡಿಲಿ ಅದು ಬಿಚ್ಚಬೇಕು ಬೇಡ ಫಸ್ಟ್ ಟೈಮ್ ತೊಗೊಂಡಿದ್ದೆವು. ನೀವು ಯಾರು ನೋಡ್ಬೇಡ ಕಣ್ಣು ಮುಚ್ಕೊರಿ ಅದು ನಿಮ್ಗೆ. ಏ ದೋಸ್ತ ಇದು ಕರಗೈತಲ್ಲಿ. ಮತ್ತೆ ಶೆರೆ ಅಂದ್ರೆ ಹೆಂಗಿರ್ತೈತೆ ನಂಗೆ ಗೊತ್ತಿಲ್ಲ ದೋಸ್ತ. ಕೊಟ್ಟು ಕಳಿಸಿದನ ನೋಡ್ರಿ. ನಾ ಏನೋ ಬೇರೆ ಕಲರ್ ಇರ್ತದ ಮಾಡಿದ್ವಿ. ಏ ದೋಸ್ತ ಇಲ್ಲ ದೋಸ್ತ ಎಲ್ಲ ಬರೋಬ್ಬರಿ ಹಿಂಗಿರ್ತೈತಲ್ಲ ಹಂಗಿರ್ತದ ಮಾಡಿ. ಏ ಸಿಂಗಲ್ ಇದೆ ಪಿಂಗ್ ಇದು ಸುಮ್ಕುಂದ್ರೆ ಹಿಂಗೆ ದೋಸ್ತ ಇದು ಕುಡಿಯೋದ ಫಸ್ಟ್ ಕ್ಲಾಸ್ ಅಂತ ದೊಡ್ಡ ನಾ ಕುಡಿದೀನಿ ಬರೀ ನೀವು ನೋಡ್ರಿ ಹೆಂಗೆ ಬರ್ಬಾರ್ದು ಆಗ್ಬೇಕು ಅನ್ನೋದು ಇದ್ರಾಗ ಫಸ್ಟ್ ಪಾಠ ಇದು ನಿಮ್ಗೆ. ಕಬಾಬ್ ತತ್ತಿ ಅಂತ ಮಾಡಿದ್ದೆ ನಾ ದೋಸ್ತ. ನೀ ಗಾಡಿ ಇನ್ನು ಕಬಾಬಾಗ ನಿಂತೈತಲ್ಲು ದೋಸ್ತ $2 ರೂಪಾಯಿ ಕೊಟ್ಟ ನಾವು $1 ಕಿಲೋ ಕಬಾಬ್. ನೀ ಶಿಪ್ಪಿ ತರ್ತಿ ಅಂತ ಮಾಡ್ಯಾನ ದೋಸ್ತ. ನಾ ಈಗ ಹಾಕಿದ್ದೆ ದೋಸ್ತ ಅದು ಬ್ಯಾ ಬಿಡಂಗಿಲ್ಲ. ನೆಕ್ಸ್ಟ್ ಟೈಮ್ ಜಾಸ್ತಿ ಕೊಡ್ತೀನಿ, ಒಂದು 40 ರೂಪಾಯಿ ಕೊಡ್ತೀನಿ. ಭಾಳ ಇದು ತಗೋ $2 ರೂಪಾಯಿ ಇಟ್ಟೆ ಬರ್ತದೆ ನಂದು ಇಷ್ಟ. ನನಗೆ ಅಟ್ಟೆ ಏನು ಒಟ್ಟು ತಿಂದ್ಬಿಡ್ತಿ ನನ್ನ ಸೈಜಿಗೆ ಇಟ್ಟ. ಮತ್ತು ನಾ 50 ರೂಪಾಯಿ ಕೊಟ್ಟೇನಿಲ್ಲ ದೋಸ್ತ. ದೋಸ್ತ ದೊಡ್ಡದೈತಿ ಇದ್ದು ನೋಡು
ಏ ದೋಸ್ತ ಒಂದಿಟ್ಟು ಏನು ಹಿಂಗ ನಾ ಕುಡಿತೀನಿ ಸುಮ್ಮನೆ ನೋಡ್ರಿ ನೀವು ಹೇಳತ್ತೀನಿ ನಿಮ್ಗೆ ನಾ ಕುಡಿಲಿ ಬೇಡ ಮತ್ತೆ ಕುಡಿ ಕುಡಿಗೆ ಮತ್ತೆ ಚಲ್ಲೇ ಬಿಟ್ಟೆ ಅಲ್ಲ ದೋಸ್ತ ಸಾರಿ ದೋಸ್ತ ಕುಡಿ ನೀ ಹತನ ಕಾಲಿನಾಗ ಅದ್ರಾಗ ಎಷ್ಟು ತಂದಿನಿ ದೋಸ್ತ ಒಂದೇ ತಂದ ದೋಸ್ತ 50 ರೂಪಾಯಿ ಹಾಳು ಮಾಡಿದ್ದೀನಿ ನಾನು. ನಂದು 2 ರೂಪಾಯಿ ಹೋತೆ ಸುಮ್ಮನೆಪ್ಪ ಆಪ್ಸಳಿ ಮಗ ನಾ ಫಸ್ಟ್ ಟೈಮ್ ಕುಡಿಬೇಕು ಅಂತ ಕೂತೀನಿ ಏನ್ಲೆಪ್ಪ ಐದು ಚಲೋ ಅಯ್ಯೋ ಗ್ಲಾಸ್ ಒಟ್ಟು 20 ರೂಪಾಯಿ ಹಾಳು ಮಾಡಿರಲ್ಲು. ಏ ನಂದು 2 ರೂಪಾಯಿ ಸುಮ್ಕೊಂಡ್ರೆ ಸುಮ್ಮನೆ ಆಪ್ಸಳಿ ಮಗನ ನಾ ಜರನು ಕುಡ್ತಿಲ್ಲ ಸುಮ್ಮನೆಪ್ಪ ಒಂದು 50 ರೂಪಾಯಿನು ಮಾರ್ಯ. ಪೇಂಟಿನ ಮೇಸ್ತ್ರಿ ಕಡೆ ಹೋಗಿ ಪೇಂಟ್ ಕಲಿಸಿ 50 ರೂಪಾಯಿ ಇಸ್ಕೊಂಬಂದಿನ. ನಾಳೆ ಕೊಡ್ತೀನಿಪ್ಪ ನಮ್ಮ ಮನೆಗೆ ಇವತ್ತು ಮಟನ್ ಮಾಡಿ ನನಗೆ 2 ರೂಪಾಯಿ ಬೇಕೀಗ ಈಗ ಬೇಕು ನಂಗೆ ಹಾ ನಮ್ಮಪ್ಪ ಬೈತಾನ ಬ್ಯಾಂಕ್ ಬಂದದ ಈಗ ನಂಗೆ ಬೇಕೀಗ ನಮ್ಮಪ್ಪನ ಬೈತಾನ ನಂಗೆ ಬೇಕಾ ಈಗ ಯಾರು ಏನು ನೋಡಿ ಅವನು ನಿನ್ಗೆ ನಂದು 2 ರೂಪಾಯಿಂದ ಹೆಂಗೆ ಬರ್ತದೆ ನನ್ನ ನಿಮ್ಮ ಅವ್ರ ಏ ದೋಸ್ತ 2 ರೂಪಾಯಿ ಬಡ್ಡಿ ಹೆಚ್ಚು ಕೊಡ್ತೀನಿ ದೋಸ್ತ ತಲೆ ಕೆಡಿಸ್ಕೊಬೇಡ ಎಷ್ಟು ಕೊಡ್ತೀವಿ ಬಡ್ಡಿ ಕೊಡ್ತೀನಿ ದೋಸ್ತ ಯಾವಾಗ 3 ರೂಪಾಯಿ ಕೊಡ್ತೀನಿ ಹೋಗಿ ನಾಳೆ ಎಷ್ಟು ಗಂಟೆ ಬರಲಿ ಏ ಹೋಗು ಮರ ಈಗ ಹೋಗಿ ನೀ ಮತ್ತೆ 2 ರೂಪಾಯಿ ಕೊಡ್ತೀನಿ ಹೋಗ್ಲಿಪ್ಪ ಕೊಡ್ತೀನಿ ಕಾಲಿ ಬೀಳಿ ಹೋಗ್ಲಿ ಹೆಂಗಿದಿಲ್ಲ ಬುದೇನ ಬಿಡುವಾಗಿ ಹೋಗ್ಲಿಪ್ಪ ಪಾಪ ಬರ್ಲಿ ಹೋಗಪ್ಪ ಬ್ಯಾಂಕಿಗೆ ಬಂದ್ಬಿಡು ಅಲ್ಲೇ ಕೊಡ್ತೀನಿ ಹೋಗ ಕೊಡೋಂಗ ಹಾ ನೀವೊಬ್ಬ ಬಾಕಿ ಇದ್ದೇನಪ್ಪ ನಂದು 20 ರೂಪಾಯಿ ಬೇಕು. ನಂದು 50 ರೂಪಾಯಿ. ದೋಸ್ತ ರೊಕ್ಕ ಇಲ್ಲ ದೋಸ್ತ